ಅಧಿಕ ಮಾಸ ಎಂದರೇನು? ಅಧಿಕ ಮಾಸವು ಹಿಂದೂ ಚಾಂದ್ರ ಪಂಚಾಂಗದಲ್ಲಿ ಸುಮಾರು 32 ತಿಂಗಳು 16 ದಿನಗಳಿಗೊಮ್ಮೆ ಬರುವ ವಿಶೇಷ ತಿಂಗಳು. ಸೌರ ವರ್ಷ ಮತ್ತು ಚಾಂದ್ರ ವರ್ಷದ ನಡುವಿನ ಸಮಯ ವ್ಯತ್ಯಾಸವನ್ನು ಸರಿಪಡಿಸಲು ಈ ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಆಧ್ಯಾತ್ಮಿಕ ಮಹತ್ವ: ಈ ಮಾಸವನ್ನು ವಿಶೇಷವಾಗಿ ಲಾರ್ಡ್ ವಿಷ್ಣು ಬೈ ಲಾರ್ಡ್ ಕೃಷ್ಣ ಆರಾಧನೆಗೆ ಶುಭ ಕಾಲ ಎಂದು ಭಕ್ತರು ಪರಿಗಣಿಸುತ್ತಾರೆ. ಭಕ್ತಿ, ಜಪ, ಧ್ಯಾನ, ದಾನಕ್ಕೆ ಇದು ಅತ್ಯಂತ ಶ್ರೇಷ್ಠ ಸಮಯ ಎಂದು ನಂಬಿಕೆ ಇದೆ. ಈ ಮಾಸದಲ್ಲಿ ಮಾಡಬೇಕಾದವು: ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವುದು, ವಿಷ್ಣುಬಾಯಿ ಕೃಷ್ಣ ನಾಮಸ್ಮರಣೆ, ಭಗವದ್ಗೀತಾ ಪಠಣ, ವಿಷ್ಣು ಸಹಸ್ರನಾಮ ಪಾರಾಯಣ, ತುಳಸಿ ಪೂಜೆ, ದೀಪ ಹಚ್ಚುವುದು, ಅನ್ನದಾನ, ವಸ್ತ್ರದಾನ, ಬಡವರಿಗೆ ಸಹಾಯ, ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸುವವರು. ಸಾಮಾನ್ಯವಾಗಿ ತಪ್ಪಿಸುವುದು: ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ ಮೊದಲಾದ ಶುಭ ಕಾರ್ಯಗಳು. ಅನಗತ್ಯ ಜಗಳ, ಕೋಪ, ಕಠಿಣ ಮಾತು. ಕೆಲವರು ಮಾಂಸಾಹಾರ ಅಥವಾ ಮದ್ಯಪಾನವನ್ನು ಬಿಡುತ್ತಾರೆ. ಸಂಪ್ರದಾಯದ ಮೇಲೆ ಅವಲಂಬಿತ. ಅಧಿಕ ಮಾಸದಲ್ಲಿ ಸಿಗುವ ಫಲಗಳು: ಭಕ್ತಿ, ದಾನ, ಜಪ ಮಾಡಿದರೆ ಮನಶಾಂತಿ, ಪುಣ್ಯ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಕುಟುಂಬದಲ್ಲಿ ಸಕಾರಾತ್ಮಕತೆ ಬರುತ್ತದೆ.